ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿ ಅನ್ನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ಇಂದಿನ ನ್ಯೂಸ್ ಶೋದಲ್ಲಿ ಇಡೀ ದಿನದ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಭಾರತದ ಮೇಲೆ ಕಾಲ್ ಕೆರೆದು ಜಗಳ ತೆಗೆಯೋದಕ್ಕೆ ಬಂದಂತಹ ಚೀನಾ ಪೆಟ್ಟು ತಿಂದು ವಾಪಸ್ ಹೋಗಿರುವಂಥದ್ದು ಗೊತ್ತೇ ಇದೆ. ಇದರ ನಡುವೆ ಲೋಕಸಭೆಯಲ್ಲಿ ಈ ವಿಷಯದ ಬಗ್ಗೆ ದೊಡ್ಡ ಗಲಾಟೆ ನಡೆದು ಹೋಗಿದೆ. ಆಡಳಿತ ಪಕ್ಷ, ರಕ್ಷಣಾ ಸಚಿವರು, ಗೃಹ ಸಚಿವರು, ಪ್ರತಿಪಕ್ಷಗಳು ಮಾಡಿರುವಂತಹ ಆರೋಪಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಆ ಸುದ್ದಿಯನ್ನು ತೋರಿಸ್ತೀನಿ. ಹಾಗೆಯೇ ಇಂದಿನ ದಿನ ಅಂದರೆ ಡಿಸೆಂಬರ್ 13ರನ್ನು ಭಾರತ ಎಂದೆಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇಂದು ಭಾರತದ ಪ್ರಜಾಪ್ರಭುತ್ವದ ದೇಗುಲ ಸಂಸತ್ ಭವನದ ಮೇಲೆ ದಾಳಿ ನಡೆದು ಹೋಗಿದ್ದ ದಿನ. ಅದರ ಬಗೆಗಿನ ಸುದ್ದಿಯನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ಉಗ್ರ ದೇಶ ಪಾಕಿಸ್ತಾನಕ್ಕೂ ಈಗ ಉಗ್ರರ ಕಾಟ ಜೋರಾಗಿದೆ. ಇನ್ನು ಬಿಲ್ಕಿಸ್ ಬಾನೋ ಸಲ್ಲಿಸಿದಂತಹ ಮೇಲ್ಮನವಿಯ ವಿಚಾರಣೆಯಿಂದ ಸುಪ್ರೀಂ ಕೋರ್ಟ್ನ ಓರ್ವ ನ್ಯಾಯಮೂರ್ತಿಗಳು ವಿಚಾರಣೆಯನ್ನು ನಡೆಸೋದ್ರಿಂದ ಹಿಂದೆ ಸರಿದಿದ್ದಾರೆ. G20 ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ಭಾರತಕ್ಕೆ G7 ರಾಷ್ಟ್ರಗಳು ದೊಡ್ಡ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಮೆಸ್ಸಿ ಈ ಬಾರಿ ವಿಶ್ವಕಪ್ಪನ್ನು ಎತ್ತಿ ಹಿಡಿತಾರಾ ಎಂಬ ಪ್ರಶ್ನೆ ಅಭಿಮಾನಿಗಳನ್ನು ಕಾಡ್ತಾ ಇರೋದು ಏಕೆ ಎನ್ನುವ ಸುದ್ದಿಯನ್ನು ಕೂಡ ಇಂದಿನ ನ್ಯೂಸ್ ಶೋದಲ್ಲಿ ತೋರಿಸ್ತೀನಿ. ಇವೆಲ್ಲದಕ್ಕಿಂತ ಮುಂಚಿತವಾಗಿ ಈ ಒಂದು ವೈರಲ್ ವಿಡಿಯೋವನ್ನು ನಿಮಗೆ ತೋರಿಸಲೇಬೇಕು. ರೈಟ್ ಬ್ರದರ್ಸ್ ಮೊಟ್ಟ ಮೊದಲ ಬಾರಿಗೆ ವಿಮಾನ ಹಾರಿಸಿದ ವಿಡಿಯೋವನ್ನು ನೀವು ನೋಡಿರ್ತೀರಿ. ಹಾರಾಡುವ ಕಾರನ್ನು ಕೂಡ ನೀವು ನೋಡಿರ್ತೀರಿ. ಆದರೆ ಇಲ್ಲೊಬ್ಬ ಕೇವಲ ಸೈಕಲ್ ತುಳಿಯೋದ್ರ ಮೂಲಕನೇ ಹಾರಾಡೋದಕ್ಕೆ ಯತ್ನಿಸಿದ್ದಾನೆ. ಮೊಹಮ್ಮದ್ ಜಮ್ಶದ್ ಎಂಬಾತ ಸೈಕಲ್ಗೆ ವಿಮಾನದ ಮಾದರಿಯ ರೆಕ್ಕೆಗಳನ್ನು ಕಟ್ಟಿ ವೇಗವಾಗಿ ಸೈಕಲ್ ತುಳಿದು ಅದರಲ್ಲೇನೆ ಹಾರಾಡೋದಕ್ಕೆ ಪ್ರಯತ್ನಿಸಿದ್ದಾನೆ. ಒಂದಿಷ್ಟು ಎತ್ತರಕ್ಕೆ ಹಾರಿದ ಬಳಿಕ ಸೈಕಲ್ ಲ್ಯಾಂಡ್ ಆಗಿದೆ. ಈತನ ಈ ಹೊಸ ಪ್ರಯತ್ನಕ್ಕೆ ಈಗ ಎಲ್ಲರೂ ಶಹಬ್ಬಾಸ್ ಅಂತಿದ್ದಾರೆ. ಇನ್ನು ಈಗ ಸುದ್ದಿಯ ವಿಚಾರಕ್ಕೆ ಬರೋಣ. ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಘರ್ಷ ಮತ್ತಷ್ಟು ಗಂಭೀರವಾಗಿದೆ. ಮೇಲಿಂದ ಮೇಲೆ ಡ್ರ್ಯಾಗನ್ ರಾಷ್ಟ್ರ ಗಡಿಯಲ್ಲಿ ತಂಟೆ ಮಾಡ್ತಾನೆ ಬರ್ತಿದೆ. ಕೆಂಪು ಸೈನಿಕರು ಲಕ್ಷ್ಮಣ ರೇಖೆಯನ್ನು ದಾಟ್ತಾನೆ ಇದ್ದು ಅಕ್ಷರಶಃ ಭಾರತದ ತಾಳ್ಮೆಯನ್ನು ಪರೀಕ್ಷಿಸ್ತಾ ಇದ್ದಾರೆ. ಡಿಸೆಂಬರ್ 9ರ ಬೆಳಗ್ಗೆ ಅಂದರೆ ಕಳೆದ ಶುಕ್ರವಾರ ಅರುಣಾಚಲ ಪ್ರದೇಶದ ತವಾಂಗ್ ಸೆಕ್ಟರ್ನಲ್ಲಿರುವ ವಿವಾದಾತ್ಮಕ ಯಂಗ್ಸೆ ಏರಿಯಾಗೆ 300ಕ್ಕೂ ಹೆಚ್ಚು ಮಂದಿ ಚೀನಿ ಸೈನಿಕರ ದಂಡು ನುಗ್ಗಿ ಬಂದಿತ್ತು. ಭಾರತೀಯ ಸೇನಾ ಪೋಸ್ಟ್ ಬಳಿ ಮುನ್ನುಗ್ಗಿ ಬಂದು ಕಲ್ಲು ತೂರಾಟ ಕೂಡ ನಡೆಸಿದರು. ರೊಚ್ಚಿಗೆದ್ದ ನಮ್ಮ ಯೋಧರು ಚೀನಿಯರ ವಿರುದ್ಧ ಮುಗಿಬಿದ್ದಿದ್ದಾರೆ. ಎರಡೂ ದೇಶಗಳ ಸೈನಿಕರ ನಡುವೆ ಕೆಲ ಗಂಟೆಗಳ ಕಾಲ ಮಾರಾಮಾರಿ ನಡೆದು ಹೋಗಿದೆ. ಸರಿಯಾಗಿಯೇ ಏಟು ತಿಂದಂತಹ ಚೀನಿ ಸೈನಿಕರು ಕೈ ಕಾಲು ಮುರ್ಕೊಂಡು ಪೇರಿಕಿತ್ತಿದ್ದಾರೆ. ಇತ್ತ ನಮ್ಮ 9 ಸೈನಿಕರು ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಸಂಘರ್ಷವಾಗಿರುವ ಸುದ್ದಿ ಸುಂಟರಗಾಳಿಯಂತೆ ಹರಡುತ್ತಲೇ ಇತ್ತ ಪ್ರತಿಪಕ್ಷಗಳು ಫುಲ್ ಅಲರ್ಟ್ ಆಗಿದ್ವು. ಚಳಿಗಾಲದ ಸಂಸತ್ ಅಧಿವೇಶನದ ಹೊತ್ತಲ್ಲೇ ಈ ಘಟನೆ ನಡೆದಿರೋದ್ರಿಂದಾಗಿ ವಿಪಕ್ಷಗಳು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿವೆ. ಇಂದು ಲೋಕಸಭೆಯ ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಪ್ರತಿಪಕ್ಷ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕರಾಗಿರುವ ಅಧೀರ್ ರಂಜನ್ ಚೌಧರಿ ಭಾರತ ಚೀನಾ ಗಡಿ ಸಮಸ್ಯೆ ಬಗ್ಗೆ, ಕಲಹದ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದರು. ವಿಪಕ್ಷದ ನಾಯಕರಿಗೆ ಮಾತನಾಡೋದಕ್ಕೆ ಸಂಸತ್ನಲ್ಲಿ ಅವಕಾಶ ನೀಡದೇನೆ ಒಂದು ಉತ್ತಮ ಪರಂಪರೆಗೆ ಅಂತ್ಯ ಹಾಡಲಾಗ್ತಿದೆ ಅಂತ ಕಿಡಿಕಾರಿದ್ರು. ಈ ವೇಳೆ ಲೋಕಸಭೆಯಲ್ಲಿ ಒಂದಷ್ಟು ಹೊತ್ತು ದೊಡ್ಡ ಹಂಗಾಮ ನಡೆದು ಹೋಗಿದೆ. परंपरा के दौरान विपक्ष को जो सुविधा मिलना चाहिए, जो अधिकार मिलना चाहिए, वो परंपरा को खत्म कर रहे हैं सर. ಇವೆಲ್ಲದರ ಬಳಿಕ ಲೋಕಸಭೆಯಲ್ಲಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಚೀನಾ ಸೈನಿಕರು ಭಾರತದ ಭೂಮಿ ಕಬಳಿಸೋದಕ್ಕೆ ಯತ್ನಿಸಿದ್ದಾರೆ. ಆದರೆ ನಮ್ಮ ಯೋಧರು ಒಂದಿಂಚು ಜಾಗ ಬಿಟ್ಟು ಕೊಡದೆ ಚೀನಿಯರನ್ನ ಹಿಮ್ಮೆಟ್ಟಿಸಿದ್ದಾರೆ ಅಂತ ಲೋಕಸಭೆಯಲ್ಲಿ ಮಾಹಿತಿಯನ್ನ ನೀಡಿದರು. ಅಷ್ಟೇ ಅಲ್ಲದೆ ಸಂಘರ್ಷದಲ್ಲಿ ನಮ್ಮ ಯೋಧರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಬಿಟ್ರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. भारतीय सेना ने बहादुरी से
पीएलए को हमारी टेरिटरी में अतिक्रमण करने से रोका और उन्हें उनकी पोस्ट पर वापस जाने के लिए मजबूर कर दिया। अध्यक्ष महोदय, ಆದರೆ ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆಗೆ ಪ್ರತಿಪಕ್ಷಗಳ ಸದಸ್ಯರು ಮಾತ್ರ ಸಮಾಧಾನಗೊಂಡಿಲ್ಲ. ರಕ್ಷಣಾ ಸಚಿವರ ಸ್ಟೇಟ್ಮೆಂಟ್ ನಮಗೆ ತೃಪ್ತಿಯನ್ನ ನೀಡಿಲ್ಲ, ಈ ವಿಚಾರವಾಗಿ ಸದನದಲ್ಲಿ ಗಂಭೀರ ಚರ್ಚೆಯಾಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಸಂಸದರು ಕಲಾಪದಿಂದ ಹೊರ ನಡೆದರು. ಇನ್ನು ಸದನದಲ್ಲಿ ಕಾಂಗ್ರೆಸ್ ನಾಯಕರು ಕೋಲಾಹಲ ಎಬ್ಬಿಸಿದ್ದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ಸಿಗರು ಸದನದ ಅತ್ಯಮೂಲ್ಯವಾದಂತಹ ಪ್ರಶ್ನೋತ್ತರ ಅವಧಿಯನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದು ನಮಗೆ ಅರ್ಥ ಕೂಡ ಆಗಿದೆ. ಯಾಕಂದರೆ ನಾನು ಪ್ರಶ್ನೋತ್ತರ ಕಲಾಪದ ಲಿಸ್ಟನ್ನು ನೋಡಿದ್ದೆ. ಈ ಪೈಕಿ 5ನೇ ಪ್ರಶ್ನೆ ನೋಡಿದಾಗ ನನಗೆ ಕಾಂಗ್ರೆಸ್ಸಿಗರ ಆತಂಕ ಏನು ಅನ್ನೋದು ಅರ್ಥ ಆಯಿತು. ರಾಜೀವ್ ಗಾಂಧಿ ಫೌಂಡೇಶನ್ನ FCRA ಉಲ್ಲಂಘನೆಯ ಕುರಿತು ಲೋಕಸಭೆಯಲ್ಲಿ ಪ್ರಶ್ನೆ ಎತ್ತುವುದನ್ನು ತಪ್ಪಿಸೋದಕ್ಕಾಗಿ ಗಲಾಟೆ ಎಬ್ಬಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ. ವಿಪಕ್ಷಗಳು ಅವಕಾಶ ನೀಡಿದ್ದರೆ 2005-2007 ಅವಧಿಯಲ್ಲಿ ರಾಜೀವ್ ಗಾಂಧಿ ಫೌಂಡೇಶನ್ ಚೀನಾ ರಾಯಭಾರ ಕಚೇರಿಯಿಂದ 1.35 ಕೋಟಿ ರೂಪಾಯಿ ಅನುದಾನವನ್ನು ಪಡೆದಿದೆ ಎಂದು ಸಂಸತ್ತಿನಲ್ಲಿ ನಾನು ಉತ್ತರವನ್ನು ಕೊಡ್ತಾ ಇದ್ದೆ ಅಂತ ಅಮಿತ್ ಶಾ ಹೇಳಿದರು. ಅಷ್ಟೇ ಅಲ್ಲದೆ ಮೋದಿ ಸರ್ಕಾರ ಇರುವವರೆಗೂ ಭಾರತದ 1 ಇಂಚೂ ಭೂಮಿಯನ್ನು ಕಸಿಯೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದರು. ಇನ್ನು AIMIMನ ನಾಯಕ ಸಂಸದ ಅಸಾದುದ್ದೀನ್ ಓವೈಸಿ ನೇರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಚೀನಾ ಗಡಿ ವಿಚಾರದಲ್ಲಿ ಸರ್ಕಾರ ಸಾಲು ಸುಳ್ಳುಗಳನ್ನು ಹೇಳ್ತಾನೆ ಇದೆ. ಈ ಬಗ್ಗೆ ಚರ್ಚೆ ನಡೆಸೋದಕ್ಕಾಗಲಿ ಮಾತನಾಡೋದಕ್ಕಾಗಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಧೈರ್ಯವನ್ನೇ ತೋರಿಸ್ತಾ ಇಲ್ಲ ಅಂತ ಓವೈಸಿ ಚುಚ್ಚಿದ್ದಾರೆ. ಈ ಮಧ್ಯೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ತುರ್ತು ಸಭೆಯನ್ನು ನಡೆಸಿದ್ದಾರೆ. CDS ಜನರಲ್ ಅನಿಲ್ ಚೌಹಾಣ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಮತ್ತು 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಗಂಭೀರ ಚರ್ಚೆಯನ್ನು ನಡೆಸಿದ್ದಾರೆ. ಗಡಿಯಲ್ಲಿನ ಪರಿಸ್ಥಿತಿ ಮತ್ತು ಮುಂದಿನ ನಡೆಯ ಬಗ್ಗೆ ಅವಲೋಕನವನ್ನು ಮಾಡಿದ್ದಾರೆ. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ಕೂಡ ಇಂದಿನ ಚರ್ಚೆಯ ವಿಷಯಗಳನ್ನು ರಕ್ಷಣಾ ಸಚಿವರು ಬ್ರೀಫ್ ಮಾಡಿದ್ದಾರೆ. ಸರ್ಕಾರದ ಹಿರಿಯ ಸಚಿವರ ಜೊತೆಗೂ ಕೂಡ ರಾಜನಾಥ್ ಸಿಂಗ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಭಾರತ ಯಾವ ಸ್ವರೂಪದಲ್ಲಿ ಚೀನಾದ ಈ ತಂಟೆಕೋರತನಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಗಂಭೀರ ಸ್ವರೂಪದ ಚರ್ಚೆ ನಡೆದಿದೆ. ಈ ನಡುವೆ ಚೀನಾ ಗಡಿ ಬಳಿಯಲ್ಲಿ ಭಾರತೀಯ ಸೇನೆ ಹೈ ಅಲರ್ಟ್ ಸ್ಥಿತಿಯಲ್ಲಿದೆ. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ಅರುಣಾಚಲ ಪ್ರದೇಶದಲ್ಲಿ ಭಾರತ ಚೀನಾ ಗಡಿ ಬಳಿಯಲ್ಲಿ ಏರ್ ಪ್ಯಾಟ್ರೋಲಿಂಗ್ ಕೂಡ ನಡೆಸಿವೆ. ಯುದ್ಧ ವಿಮಾನಗಳ ಮೂಲಕವೇ ಗಡಿ ಮೇಲೆ ಚೀನಾದ ವಾಯು ಪ್ರದೇಶದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಯಾಕಂದರೆ ಕಳೆದ ಕೆಲ ವಾರಗಳಲ್ಲಿ ಚೀನಾದ ಫೈಟರ್ ಜೆಟ್ಗಳು ಗಡಿ ಬಳಿಯಲ್ಲಿ 3 ಬಾರಿ ಹಾರಾಟವನ್ನು ನಡೆಸಿದ್ವು. ಹೀಗಾಗಿ ಭಾರತೀಯ ವಾಯುಪಡೆ ಕೂಡ ಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದೆ ಅನ್ನುವಂತಹ ಸೂಚನೆಯನ್ನು ಈ ಒಂದು ಏರ್ ಪೆಟ್ರೋಲಿಂಗ್ ಮೂಲಕವಾಗಿ ಭಾರತ ತೋರಿಸಿಕೊಟ್ಟಿದೆ. ಇನ್ನು ಇಂದಿನ ದಿನದ ಬಗ್ಗೆ ಹೇಳಲೇಬೇಕು. ಇಂದು ಅಂದರೆ ಡಿಸೆಂಬರ್ 13, ಸರಿಯಾಗಿ 21 ವರ್ಷಗಳ ಹಿಂದೆ ನಡೆದು ಹೋದಂತಹ ಆ ಘಟನೆಯನ್ನೊಮ್ಮೆ ಮೆಲುಕು ಹಾಕಲೇಬೇಕು. ಡಿಸೆಂಬರ್ 13, 2001, 21 ವರ್ಷಗಳ ಹಿಂದೆ ಇದೇ ದಿನದಂದು ದೆಹಲಿಯಲ್ಲಿರುವಂತಹ ದೇಶದ ಸಂಸತ್ ಭವನದ ಮೇಲೆ ಉಗ್ರರು ದಾಳಿ ನಡೆಸಿದ್ದರು. ಚಳಿಗಾಲದ ಅಧಿವೇಶನ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಬೆಳಗ್ಗೆ ಸುಮಾರು 11:40 ವೇಳೆಗೆ 5 ಮಂದಿ ಉಗ್ರರು ಸಂಸತ್ ಭವನದ ಆವರಣದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಗುಂಡಿನ ಸುರಿಮಳೆಗೈದಿದ್ರು. ಈ ವೇಳೆ ದೆಹಲಿ ಪೊಲೀಸ್ ಇಲಾಖೆಯ 5 ಪೊಲೀಸ್ ಸಿಬ್ಬಂದಿ, CRPFನ ಓರ್ವ ಮಹಿಳಾ ಕಾನ್ಸ್ಟೇಬಲ್, ಒಬ್ಬ ಪತ್ರಕರ್ತ ಸೇರಿದಂತೆ ಒಟ್ಟು 9 ಮಂದಿ ಹುತಾತ್ಮರಾಗಿದ್ದರು. ಇನ್ನೂ ಹಲವರು ಗಾಯಗೊಂಡಿದ್ದರು. ಪಾಕಿಸ್ತಾನದ ಲಷ್ಕರ್-ಎ-ತೊಯ್ಬಾ ಮತ್ತು ಜೈಷ್-ಎ-ಮೊಹಮ್ಮದ್ ಸಂಘಟನೆಯ ಉಗ್ರರು ಅಂಬಾಸಡರ್ ಕಾರ್ನಲ್ಲಿ ಸಂಸತ್ ಆವರಣಕ್ಕೆ ಎಂಟ್ರಿ ಕೊಟ್ಟು ಅಟ್ಯಾಕ್ ಮಾಡಿದರು. ಆಗಿನ ಸಂದರ್ಭದಲ್ಲಿ ಬಹುತೇಕ ಸಂಸತ್ನ ಸದಸ್ಯರುಗಳು ಅಂಬಾಸಡರ್ ಕಾರ್ಗಳ ಮೂಲಕನೇ ಹೆಚ್ಚಾಗಿ ಪ್ರಯಾಣಿಸ್ತಾ ಇದ್ರು. ಹೀಗಾಗಿ ಉಗ್ರರು ಕೂಡ ಗೃಹ ಸಚಿವಾಲಯದ ಸ್ಟಿಕ್ಕರನ್ನು ಅಂಟಿಸಿದ್ದ ಕೆಂಪು ಗೂಟದ ಅಂಬಾಸಿಡರ್ ಕಾರ್ ಮೂಲಕ ಭದ್ರತಾ ಸಿಬ್ಬಂದಿಯ ಕಣ್ತಪ್ಪಿಸಿ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಭದ್ರತಾ ಸಿಬ್ಬಂದಿಯೊಬ್ಬರಿಗೆ ಅನುಮಾನ ಕೂಡ ಬಂದಿತ್ತು. ಗೇಟ್ ನಂಬರ್ 1 ಮೂಲಕವಾಗಿ ನುಗ್ತಾ ಇದ್ದಂತಹ ಕಾರನ್ನು ಕಾನ್ಸ್ಟೇಬಲ್ ಆಗಿದ್ದ ಕಮಲೇಶ್ ಕುಮಾರಿ ಎನ್ನುವರು ತಡೀತಾರೆ. ಈ ವೇಳೆ ಉಗ್ರರು ಒಂದೇ ಸಮಯ ಗುಂಡು ಹಾರಿಸ್ತಾರೆ. 11 ಬುಲೆಟ್ಸ್ ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ ಅವರ ದೇಹವನ್ನು ಹೊಕ್ಕಿದ್ವು. ಸುಮಾರು ಅರ್ಧ ಗಂಟೆಗಳ ಕಾಲ ಗುಂಡಿನ ಚಕಮಕಿಯ ಬಳಿಕ ಎಲ್ಲ ಉಗ್ರರನ್ನ ಹತ್ಯೆಗೈಯುವಲ್ಲಿ
ಭಾರತದ ಭದ್ರತಾ ಸಿಬ್ಬಂದಿ ಯಶಸ್ವಿಯಾಗಿದ್ದರು. ಇನ್ನು ಸಂಸತ್ ಮೇಲಿನ ಉಗ್ರ ದಾಳಿಯ ತನಿಖೆ ತೀವ್ರಗೊಳ್ತಾ ಇದ್ದಂತೆಯೇ ಮಾಸ್ಟರ್ ಮೈಂಡ್ಗಳ ಹೆಸರು ಒಂದೊಂದಾಗಿಯೇ ಬಯಲಾಗೋದಕ್ಕೆ ಶುರುವಾಗುತ್ತೆ. ಸಂಸತ್ ಮೇಲಿನ ದಾಳಿಗೆ ಜಮ್ಮು ಕಾಶ್ಮೀರದ JKLF ಸಂಘಟನೆಯ ಉಗ್ರ ಅಫ್ಜಲ್ ಗುರು ಸಂಚು ರೂಪಿಸಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತೆ. ಆತನನ್ನು ಬಂಧಿಸಿ ದಶಕಗಳ ಕಾಲ ವಿಚಾರಣೆಗೊಳಪಡಿಸಿದ ಬಳಿಕ ಅಂತಿಮವಾಗಿ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. 2013ರಲ್ಲಿ ತಿಹಾರ್ ಜೈಲಿನಲ್ಲಿ ಅಫ್ಜಲ್ ಗುರುವನ್ನು ಗಲ್ಲಿಗೇರಿಸಲಾಯಿತು. ಇನ್ನು ಈ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇರುವಂಥದ್ದು ಕೂಡ ಖಚಿತವಾಗಿತ್ತು. ಕಾರ್ಗಿಲ್ ಯುದ್ಧ ನಡೆದು 2 ವರ್ಷವಾಗ್ತಾನೆ ಭಾರತದ ಸಂಸತ್ ಭವನದ ಮೇಲೆ ದಾಳಿ ನಡೆದಿದ್ದು 2 ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಹದಗೆಡಿಸಿಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಭಾರತೀಯ ಸೇನೆಯ ಸುಮಾರು 50,000 ಸೈನಿಕರನ್ನು ಪಾಕ್ ಗಡಿಯಲ್ಲಿ ನಿಯೋಜಿಸಲಾಗಿತ್ತು. ಇನ್ನೇನು ಮತ್ತೊಂದು ಯುದ್ಧ ಶುರುವಾಗಿಯೇ ಬಿಡುತ್ತೆ ಅನ್ನುವಂತಹ ಪರಿಸ್ಥಿತಿ ಅಂದು ನಿರ್ಮಾಣ ಆಗಿತ್ತು. ಈ ವೇಳೆ ಪಾಕಿಸ್ತಾನದ ಸರ್ಕಾರ ಭಾರತದ ಸಂಸತ್ತಿನ ಮೇಲೆ ದಾಳಿ ನಡೆಸಿದಂತಹ ಮಾಸ್ಟರ್ ಮೈಂಡ್ಗಳನ್ನು ಶಿಕ್ಷಿಸುವುದಾಗಿ ಭಾರತಕ್ಕೆ ಭರವಸೆಯನ್ನು ನೀಡಿತ್ತು. ಆದರೆ ಇಂದಿಗೂ ಸಂಸತ್ ದಾಳಿಯ ರೂವಾರಿಗಳು ಪಾಕಿಸ್ತಾನದಲ್ಲಿ ಬಿಂದಾಸಾಗಿ ಅಡ್ಡಾಡ್ತಾ ಇದ್ದಾರೆ. 2008ರ ಮುಂಬೈ ಅಟ್ಯಾಕ್ ಸೇರಿದಂತೆ ಕಳೆದ 21 ವರ್ಷಗಳ ಅವಧಿಯಲ್ಲಿ ಪಾಕ್ನ ಭಯೋತ್ಪಾದಕರು ಭಾರತದ ನೆಲದಲ್ಲಿ ಇನ್ನೂ ಹಲವು ವಿಧ್ವಂಸಕ ಕೃತ್ಯಗಳನ್ನು ಎಸಗ್ತಾನೇ ಇದ್ದಾರೆ. ಇನ್ನಷ್ಟು ದಾಳಿಗೆ ಯತ್ನಿಸ್ತಾನೆ ಇದ್ದಾರೆ. ಅದನ್ನು ತಡೆಯುವ ಪ್ರತಿಯೊಂದು ಕೆಲಸವನ್ನು ಭಾರತದ ಸರ್ಕಾರ, ಭಾರತದ ಸೇನೆ, ಭಾರತದ ಸೈನಿಕರು ಮಾಡ್ತಾನೆ ಇದ್ದಾರೆ. ಇನ್ನು ಉಗ್ರ ರಾಷ್ಟ್ರ ಪಾಕಿಸ್ತಾನ ಸರ್ಕಾರದ ಕೆಲ ನಡೆಗಳಂತೂ ನಿಜಕ್ಕೂ ತುಂಬಾ ತಮಾಷೆಯಾಗಿರ್ತವೆ. ತನ್ನ ಮಡಿಲಲ್ಲಿ ಘಾತಕ ಭಯೋತ್ಪಾದಕರನ್ನು ಕೂರಿಸಿ ಅವರಿಗೆ ಹಾಲುಣಿಸಿ ಪೋಷಿಸುವಂತಹ ಪಾಕಿಸ್ತಾನ ಈಗ ಪಕ್ಕದಲ್ಲಿರುವಂತಹ ಅಫ್ಘಾನ್ ಉಗ್ರರ ವಿರುದ್ಧ ಹೋರಾಟಕ್ಕೆ ನಿಂತಿದೆ. ಅಫ್ಘಾನಿಸ್ತಾನ ತಾಲಿಬಾನ್ ವಶವಾದಾಗಿನಿಂದಲೂ ಪಾಕಿಸ್ತಾನಕ್ಕೆ ಉಗ್ರರ ಕಾಟ ಹೆಚ್ಚಾಗಿದೆ. ಗಡಿ ನುಸುಳಿ ಉಗ್ರರು ಪಾಕಿಸ್ತಾನದಲ್ಲಿ ಬಾಂಬ್ ಸ್ಫೋಟಿಸ್ತಾನೆ ಇದ್ದಾರೆ. ಅಷ್ಟೇ ಅಲ್ಲದೆ ಅಫ್ಘಾನಿಸ್ತಾನದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಕಚೇರಿಯ ಮೇಲೂ ಕೂಡ ಕೆಲ ದಿನಗಳ ಹಿಂದಷ್ಟೇ ಉಗ್ರರು ದಾಳಿಯನ್ನು ನಡೆಸಿದರು. ಇನ್ನು ನಿನ್ನೆಯಷ್ಟೇ ಅಫ್ಘಾನ್ ಪಾಕ್ ಗಡಿಯಲ್ಲಿ ಉಗ್ರರ ಅಟ್ಟಹಾಸಕ್ಕೆ 6 ಮಂದಿ ಸಾವಿಗೀಡಾಗಿದ್ದರು. ಹೀಗಾಗಿ ಪಾಕ್ ಸರ್ಕಾರ ಈಗ ಅಫ್ಘಾನ್ ಗಡಿಯಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ನಿರ್ಧಾರವನ್ನು ಕೈಗೊಂಡಿದೆ. ಪಾಕಿಸ್ತಾನದ ಭೂಸೇನೆ ಮತ್ತು ವಾಯುಪಡೆಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಲಿವೆ ಅಂತ ಪಾಕ್ ಸರ್ಕಾರ ಹೇಳಿದೆ. ಆದರೆ ಅದೇ ಪಾಕಿಸ್ತಾನದ ಸೇನೆ ಕಾಶ್ಮೀರದ ಗಡಿಯ ಬಳಿಯಲ್ಲಿ ಡಜನ್ಗಟ್ಟಲೆ ಉಗ್ರರನ್ನು ತರಬೇತಿ ಮಾಡಿ ಅವರನ್ನು ಭಾರತದೊಳಗೆ ಛೂ ಬಿಡ್ತಾ ಇದೆ. ಈಗ ಅದೇ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದ ಉಗ್ರರಿಂದ ಉಪಟಳ ಜೋರಾಗಿದೆ. ಅತ್ಯಾಚಾರಿಗಳ ಅವಧಿಪೂರ್ವ ಬಿಡುಗಡೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದ ಬಿಲ್ಕಿಸ್ ಬಾನೋ ಮನವಿ ವಿಚಾರಣೆಯಿಂದ ಜಸ್ಟಿಸ್ ಬೇಲಾ ಎಂ ತ್ರಿವೇದಿ ಅವರು ಹಿಂದೆ ಸರಿದಿದ್ದಾರೆ. 2002ರಲ್ಲಿ ನಡೆದ ಗುಜರಾತ್ ಗಲಭೆಯ ವೇಳೆ ಬಿಲ್ಕಿಸ್ ಬಾನೋಳ 3 ವರ್ಷದ ಮಗು ಸೇರಿದಂತೆ ಕುಟುಂಬದ 7 ಮಂದಿಯನ್ನು ಕೊಲ್ಲಲಾಗಿತ್ತು. ಅಲ್ಲದೆ 5 ತಿಂಗಳ ಗರ್ಭಿಣಿಯಾಗಿದ್ದ ಬಿಲ್ಕಿಸ್ ಬಾನೋ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿತ್ತು. ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ್ದಂತಹ ಮಹಾರಾಷ್ಟ್ರದ CBIನ ವಿಶೇಷ ನ್ಯಾಯಾಲಯ ಎಲ್ಲ 11 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿತ್ತು. ಆ ಶಿಕ್ಷೆಯನ್ನು ಮುಂದೆ ಬಾಂಬೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ದವು. ಆದರೆ ಈ ವರ್ಷದ ಆಗಸ್ಟ್ 15ರಂದು ಜೀವಾವಧಿ ಶಿಕ್ಷೆಯ ಅವಧಿ ಮುಗಿಯೋದಕ್ಕೂ ಮುಂಚಿತವಾಗಿಯೇ ಬಿಲ್ಕಿಸ್ ಬಾನೋ ಅತ್ಯಾಚಾರಿಗಳನ್ನು ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿತ್ತು. ಇದನ್ನು ಪ್ರಶ್ನಿಸಿ ಬಿಲ್ಕಿಸ್ ಬಾನೋ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ಬಿಲ್ಕಿಸ್ ಬಾನೋ ಸಲ್ಲಿಸಿದ ಮೇಲ್ಮನವಿಯ ವಿಚಾರಣೆಯನ್ನು ಇಂದು ನ್ಯಾಯಮೂರ್ತಿಗಳಾದ ಅಜಯ್ ರಸ್ತೋಗಿ ಮತ್ತು ಬೇಲಾ ಎಂ ತ್ರಿವೇದಿ ಅವರಿದ್ದ ಪೀಠ ಕೈಗೆತ್ತಿಕೊಂಡಿತ್ತು. ಆದರೆ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆಯೇ ಮೇಲ್ಮನವಿಯ ವಿಚಾರಣೆಯಿಂದ ಹಿಂದೆ ಸರಿಯುವ ನಿರ್ಧಾರಕ್ಕೆ ಜಸ್ಟಿಸ್ ಬೇಲಾ ಎಂ ತ್ರಿವೇದಿಯವರು ಬಂದಿದ್ದಾರೆ ಎಂದು ಜಸ್ಟಿಸ್ ರಸ್ತೋಗಿ ತಿಳಿಸಿದ್ದಾರೆ. ಗುಜರಾತ್ ಸರ್ಕಾರ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನು ಪಾಲಿಸದೆ ಅಪರಾಧಿಗಳನ್ನು ಅವಧಿಗೂ ಮೊದಲೇ ಬಿಡುಗಡೆ ಮಾಡಿದ್ದಾರೆ ಅಂತ ಬಿಲ್ಕಿಸ್ ಬಾನೋ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಇನ್ನು ಭಾರತದ G20 ಅಧ್ಯಕ್ಷತೆಗೆ G7 ರಾಷ್ಟ್ರಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿವೆ. ಅಲ್ಲದೆ ಭಾರತದ ನಾಯಕತ್ವದಲ್ಲಿ ವಿಶ್ವ ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಜೊತೆಯಾಗಿ ನಿಲ್ಲುವುದಾಗಿ ಘೋಷಿಸಿವೆ. ಈ ವರ್ಷ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ G20 ಶೃಂಗಸಭೆಯ ನಂತರ ಡಿಸೆಂಬರ್ 1ರಿಂದ ಭಾರತ G20 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. G20 ಅಧ್ಯಕ್ಷತೆಯ ಈ ವರ್ಷವನ್ನು ವಸುದೈವ ಕುಟುಂಬಕಂ ಘೋಷಣೆಯೊಂದಿಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ರಾಷ್ಟ್ರಗಳು ಜೊತೆಯಾಗಿ ಜಾಗತಿಕ ಸಮಸ್ಯೆಗಳನ್ನು ಎದುರಿಸಬೇಕು ಅನ್ನುವಂತಹ ಕರೆಯನ್ನು ನೀಡಿದರು. ವಿಶೇಷವಾಗಿ ಭಯೋತ್ಪಾದನೆ, ಕ್ಲೈಮೇಟ್ ಚೇಂಜ್ ಮತ್ತು
ಸಾಂಕ್ರಾಮಿಕ ರೋಗಗಳ ವಿಷಯದಲ್ಲಿ ಒಗ್ಗೂಡಿ ಕೆಲಸ ಮಾಡಬೇಕು ಅನ್ನುವಂತಹ ಆಶಯವನ್ನ ಮೋದಿಯವರು ವ್ಯಕ್ತಪಡಿಸಿದರು. ಭಾರತ ಈ ನಿಲುವನ್ನು ಈಗಾಗಲೇ ತಾಳಿದೆ. ಭಾರತದ ನಿಲುವಿಗೆ ಸಂಪೂರ್ಣ ಸಹಮತ ನೀಡಿರುವಂತಹ G7 ರಾಷ್ಟ್ರಗಳು ನಿನ್ನೆ ಜರ್ಮನಿಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಂತರ G20ಯಲ್ಲಿ ಭಾರತದ ಅಧ್ಯಕ್ಷತೆಗೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿವೆ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನಲ್ಲಿ ಪೊಲೀಸರ ಮೇಲೆಯೇ ಗುಂಡಿನ ದಾಳಿ ನಡೆದಿದ್ದು 2 ಕಾನ್ಸ್ಟೇಬಲ್ಗಳು ಸೇರಿದಂತೆ 6 ಮಂದಿ ಸಾವಿಗೀಡಾಗಿದ್ದಾರೆ. ಕ್ವೀನ್ಸ್ಲ್ಯಾಂಡ್ನ ವಿಯಂಬೆಲ್ಲಾ ಎಂಬ ಸಣ್ಣ ಪಟ್ಟಣದಲ್ಲಿ ವ್ಯಕ್ತಿಯೊಬ್ಬನ ಅಪಹರಣವಾಗಿದೆ ಎಂಬ ಮಾಹಿತಿಯನ್ನು ನೀಡಿ ಪೊಲೀಸ್ ಅಧಿಕಾರಿಗಳನ್ನು ಫೋನ್ ಮಾಡಿ ಕರೆಸಿಕೊಂಡಿದ್ರು. ಅದಾದ ನಂತರ ಪೊಲೀಸರು ಅಲ್ಲಿ ಮರಗಳ ಸಾಲಿನಲ್ಲಿದ್ದ ಪ್ರಾಪರ್ಟಿ ಬಳಿಗೆ ಬರ್ತಾ ಇದ್ದಂತೆಯೇ ಏಕಾಏಕಿ ಗುಂಡಿನ ದಾಳಿ ನಡೆದಿದೆ. ಏಕಾಏಕಿ ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆದಿದ್ದರಿಂದಾಗಿ ಅದಕ್ಕೆ ತಿರುಗೇಟು ಕೊಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ನೋಡ್ತಾ ಇದ್ದಂತೆಯೇ 2 ಪೊಲೀಸ್ ಕಾನ್ಸ್ಟೇಬಲ್ಗಳು ಗುಂಡೇಟಿಗೆ ಬಲಿಯಾಗಿದ್ದರು. ಇನ್ನಿಬ್ಬರು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರ ಮೇಲೆ ದಾಳಿ ಆಗ್ತಾ ಇದ್ದ ಮಾಹಿತಿ ಸಿಗ್ತಾ ಇದ್ದಂತೆಯೇ ಪೊಲೀಸ್ ಪಡೆಗಳು ಏರ್ ಸಪೋರ್ಟ್ನೊಂದಿಗೆ ಸ್ಥಳಕ್ಕಾಗಮಿಸಿ ಪ್ರತಿದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿದ್ದವರ ನೆರೆಮನೆಯ ಮಹಿಳೆ ಗುಂಡಿಗೆ ಬಲಿಯಾಗಿದ್ದಾರೆ. ಅಲ್ಲದೆ 3 ಆರೋಪಿಗಳನ್ನು ಕೂಡ ಆಸ್ಟ್ರೇಲಿಯಾ ಪೊಲೀಸರು ಕೊಂದು ಹಾಕಿದ್ದಾರೆ. ಈ ಭೀಕರ ಘಟನೆಯಿಂದಾಗಿ ಆಸ್ಟ್ರೇಲಿಯಾ ಬೆಚ್ಚಿ ಬಿದ್ದಿದೆ. ಉಕ್ರೇನ್ ವಿರುದ್ಧದ ರಷ್ಯಾ ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಯುದ್ಧದ ವೇಳೆ ಅದೆಷ್ಟೋ ಮಂದಿ ರಷ್ಯಾ ಸೈನಿಕರನ್ನ ಉಕ್ರೇನ್ ಸೇನೆ ವಶಕ್ಕೆ ಪಡೆದಂತಹ ಸುದ್ದಿಯನ್ನು ನೀವು ಈ ಹಿಂದೆನೇ ನೋಡಿರ್ತೀರಾ. ಅದರಲ್ಲೂ ಕೂಡ ಸಣ್ಣ ವಯಸ್ಸಿನ ಸೈನಿಕರಂತೂ ತಮ್ಮ ಮನೆಯವರನ್ನು ನೆನೆದು ಕಣ್ಣೀರಿಡುವಂತಹ ದೃಶ್ಯಗಳು ಸಾಕಷ್ಟು ಬಾರಿ ವೈರಲ್ ಆಗಿವೆ. ಆದರೆ ಈಗ ಅದೇ ರಷ್ಯಾ ಸೈನಿಕರು ತಮ್ಮ ಕೆಲ ಕಮಾಂಡೋಗಳ ವಿರುದ್ಧನೇ ತಿರುಗಿ ಬೀಳ್ತಾ ಇದ್ದಾರೆ. ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ನಿರಾಕರಿಸಿದ್ದಂತಹ ಯೋಧರ ಗುಂಪೊಂದನ್ನು ಅರೆಸ್ಟ್ ಮಾಡಲಾಗಿದೆಯಂತೆ. ಇದರಿಂದ ರೊಚ್ಚಿಗೆದ್ದಿರುವ ಸೈನಿಕರು ತಮ್ಮ ಕಮಾಂಡರ್ ವಿರುದ್ಧನೇ ದೂರು ನೀಡಿದ್ದಾರೆ. ಉಕ್ರೇನ್ನಲ್ಲಿ ರಣರಂಗಕ್ಕೆ ಇಳಿಯೋದಕ್ಕೆ ನಿರಾಕರಿಸಿರುವಂತಹ ಒಟ್ಟು 140 ರಷ್ಯಾ ಯೋಧರನ್ನು ಬಂಧಿಸಲಾಗಿದೆಯಂತೆ. ಇವೆಲ್ಲದರ ಮಧ್ಯೆ ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ರವಾನಿಸುವಂತೆ ಮತ್ತೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೊರೆ ಹೋಗಿದ್ದಾರೆ. ಆರ್ಟಿಲರಿ ಗನ್ಗಳು, ಲಾಂಗ್ ರೇಂಜ್ ಮಿಸೈಲ್ಗಳು ಮತ್ತು ಗ್ಯಾಸ್ ತುಂಬಿದ ಟ್ಯಾಂಕರ್ಗಳ ಅವಶ್ಯಕತೆ ಇದೆ ಅನ್ನುವ ಮನವಿಯನ್ನು ಮಾಡಿದ್ದಾರೆ. ಯುದ್ಧ ಆರಂಭವಾದಲ್ಲಿಂದಲೂ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಸೇರಿದಂತೆ ಹಲವು ರಾಷ್ಟ್ರಗಳು ಅಪಾರ ಪ್ರಮಾಣದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಉಕ್ರೇನ್ಗೆ ರವಾನಿಸ್ತಾನೆ ಇವೆ. ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ಹೇಗೆ ಅನ್ನೋದರ ಬಗ್ಗೆ ಸುದೀರ್ಘವಾದಂತಹ ಸಭೆಯೊಂದು ನಡೆದಿತ್ತು. ಆ ಸಭೆಯಲ್ಲಿ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಕಾಂಗ್ರೆಸ್ನ ಗ್ರಾಫ್ ಮೇಲಿರುವಂತೆ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸಂಪೂರ್ಣ ಯಶಸ್ವಿಯಾಗಿಲ್ಲ ಎನ್ನುವ ಮಾಹಿತಿಯನ್ನು ರಾಜ್ಯ ಕಾಂಗ್ರೆಸ್ಗೆ ಚುನಾವಣಾ ತಂತ್ರಗಾರಿಕೆಯನ್ನು ಹೇಳಿತಾ ಇರುವಂತಹ ಸುನಿಲ್ ಕುನಗೋಲು ಅವರು ಸ್ಪಷ್ಟವಾಗಿ ಹೇಳಿದ್ದಾರಂತೆ. ಇದಾದ ನಂತರ ಒಗ್ಗಟ್ಟಿನ ಮಂತ್ರದ ಪಠಣ ಕೂಡ ಯಥಾ ಪ್ರಕಾರ ನಡೆದಿದೆ. ಕಾಂಗ್ರೆಸ್ನವರು ಸಭೆ ನಡೆಸಿದಾಗಲೆಲ್ಲ ಇದೊಂದು ಮಂತ್ರ ಪಠಿಸುವಂಥದ್ದು ವಾಡಿಕೆ ಆಗೋಗ್ಬಿಟ್ಟಿದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಜೊತೆಯಾಗಿ ಹೋಗಬೇಕು, ಒಗ್ಗಟ್ಟಾಗಿ ಹೋದರೆ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಕಿವಿ ಮಾತನ್ನು ಮತ್ತೆ ಹೇಳುವಂತಹ ಕೆಲಸವನ್ನು ಕಾಂಗ್ರೆಸ್ ಮುಂದುವರಿಸಿದೆ. ಇದರ ಜೊತೆಗೇ ಕಾಂಗ್ರೆಸ್ ನೀರು, ದಲಿತರು ಮತ್ತು ಯಾತ್ರೆ ಎಂಬ 3 ಅಂಶದ ಮೂಲಕ ಪಕ್ಷ ಸಂಘಟನೆಗೆ ಒತ್ತು ಕೊಡುವ ತೀರ್ಮಾನಕ್ಕೆ ಬಂದಿದೆ. ಈ ಹಿಂದೆ ಮೇಕೆದಾಟು ವಿಚಾರದಲ್ಲಿ ಪಾದಯಾತ್ರೆಯನ್ನು ನಡೆಸಿದ್ದ ಕಾಂಗ್ರೆಸ್ ಈಗ ಕೃಷ್ಣಾ ಮತ್ತು ಮಹದಾಯಿ ವಿಚಾರಗಳನ್ನು ಮುಂದಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ. ಅದರಲ್ಲೂ ಮಹದಾಯಿ ವಿಷಯದಲ್ಲಿ ಜನವರಿ 2ರಂದು ಬೆಳಗಾವಿಯಲ್ಲಿ ದೊಡ್ಡ ಪ್ರತಿಭಟನೆಯನ್ನು ನಡೆಸಿ ಒಂದು ವೇಳೆ ಬಿಜೆಪಿಗೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯವಾಗದೇ ಇದ್ದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯೋಜನೆಯನ್ನು ಕಾರ್ಯಗತಗೊಳಿಸ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡುವ ಬಗ್ಗೆಯೂ ಕೂಡ ಕೈ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದರ ನಡುವೆ ಕಾಂಗ್ರೆಸ್ನವರು ಮತ್ತೆ ಕೃಷ್ಣಾ ಮಹದಾಯಿ ಯೋಜನೆಗಳನ್ನು ಮುಂದಿಟ್ಟು ಹೋರಾಟ ರೂಪಿಸಲು ನಿರ್ಧರಿಸಿದ್ದಕ್ಕೆ ರಾಜ್ಯದ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಯಾಕೆ ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸಿಲ್ಲ ಎನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ಲದೆ ಮಹದಾಯಿ ಹೋರಾಟದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಂತಹ ರೀತಿಯನ್ನು ಕೂಡ ಕೆದಕಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ವರ್ಷಕ್ಕೆ 10,000 ಕೋಟಿ ರೂಪಾಯಿಯನ್ನು ಮೀಸಲಿಡ್ತೀವಿ ಅಂತ ಕೂಡಲ ಸಂಗಮದಲ್ಲಿ ಘೋಷಣೆ ಮಾಡಿದರು. ಆದರೆ ಅವರು ಹಾಗೆಲ್ಲ ಭರವಸೆಯನ್ನು ಕೊಟ್ಟ ಮೇಲೆ ಕೊಟ್ಟಿದ್ದು 5 ವರ್ಷದಲ್ಲಿ ಕೇವಲ 2,365 ಕೋಟಿ ರೂಪಾಯಿಗಳನ್ನು ಮಾತ್ರ ಅನ್ನುವ ಲೆಕ್ಕವನ್ನು ಗೋವಿಂದ ಕಾರಜೋಳ ಕೊಟ್ಟಿದ್ದಾರೆ. ಈ ಬಾರಿ ಮೆಸ್ಸಿ ಫಿಫಾ ವರ್ಲ್ಡ್ ಕಪ್ ಅನ್ನು ಗೆಲ್ತಾರಾ? ಇದೊಂದೇ ಪ್ರಶ್ನೆ ಈಗ ಫುಟ್ಬಾಲ್ ಪ್ರೇಮಿಗಳನ್ನು ಕಾಡ್ತಾ ಇರುವಂಥದ್ದು. ಫುಟ್ಬಾಲ್ನ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿಗೆ ಇದು ಬಹುತೇಕ ಕಡೆಯ ವಿಶ್ವಕಪ್ ಟೂರ್ನಮೆಂಟ್. ಅರ್ಜೆಂಟೀನಾದ ಈ ತಾರೆ ವಿಶ್ವಕಪ್ಪನ್ನು ಎತ್ತಿ ಅದಕ್ಕೆ ಮೊತ್ತಿಕ್ಕೋದನ್ನು ನೋಡಬೇಕು ಅನ್ನುವಂಥದ್ದು ಕೋಟಿ
ಫುಟ್ಬಾಲ್ ಅಭಿಮಾನಿಗಳ ಕನಸು. ಈಗ ಮೆಸ್ಸಿ ವರ್ಲ್ಡ್ ಕಪ್ಗೆ ಮುತ್ತಿಕ್ತಾರಾ ಅನ್ನೋದಕ್ಕೆ ಎರಡು ಹೆಜ್ಜೆ ಮಾತ್ರ ಬಾಕಿ ಇದೆ. ಇಂದು ತಡರಾತ್ರಿ ನಡೆಯಲಿರುವ ಸೆಮಿಫೈನಲ್ ಕದನದಲ್ಲಿ ಅರ್ಜೆಂಟೀನಾ ತಂಡ 2018ರ ವರ್ಲ್ಡ್ ಕಪ್ನ ರನ್ನರ್ ಅಪ್ ಕ್ರೊವೇಷಿಯಾವನ್ನು ಎದುರಿಸಲಿದೆ. ತಡರಾತ್ರಿ 12:30ಕ್ಕೆ ನಡೆಯುವಂತಹ ಈ ಹೈ ವೋಲ್ಟೇಜ್ ಸೆಮಿಫೈನಲ್ ಸೆಣಸಾಟ ನೋಡೋದಕ್ಕೆ ಫುಟ್ಬಾಲ್ ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. 1986ರ ಬಳಿಕ ಅರ್ಜೆಂಟೀನಾ ಇದುವರೆಗೆ ಯಾವುದೇ ವಿಶ್ವಕಪ್ ಅನ್ನು ಗೆದ್ದಿಲ್ಲ. ಅಂದು ಮರಡೋನಾ ಕಾಲ್ಚಳಕದಲ್ಲಿ ಕಪ್ ಗೆದ್ದಿದ್ದ ಅರ್ಜೆಂಟೀನಾಗೆ ಈಗ ಅದೇ ಮಾದರಿಯಲ್ಲಿ ಮೆಸ್ಸಿ ವಿಶ್ವಕಪ್ ಅನ್ನು ಗೆಲ್ಲಿಸಿಕೊಡ್ತಾರೆ ಎನ್ನುವ ವಿಶ್ವಾಸ ಇದೆ. ನೆದರ್ಲೆಂಡ್ಸ್ ವಿರುದ್ಧ ಮೊದಲೆರಡು ಗೋಲನ್ನು ಹೊಡೆದು ಆರಾಮಾಗಿ ಗೆದ್ದೇ ಬಿಡುವಂತಹ ನಿರೀಕ್ಷೆಯಲ್ಲಿದ್ದಂತಹ ಅರ್ಜೆಂಟೀನಾ ಕಡೆಗೆ ಪೆನಾಲ್ಟಿ ಶೂಟೌಟ್ನಲ್ಲಿ 4-3 ಅಂತರದ ರೋಚಕ ಗೆಲುವನ್ನು ಸಾಧಿಸುವಂತಾಗಿತ್ತು. ಫಾರ್ವರ್ಡ್ನಲ್ಲಿ ಪ್ರಬಲವಾಗಿರುವಂತಹ ಅರ್ಜೆಂಟೀನಾ ಯಾವಾಗ ಬೇಕಿದ್ರೂ ಮೆಸ್ಸಿಯವರ ನೇತೃತ್ವದಲ್ಲಿ ಅವರ ಕಾಲ್ಚಳಕದಲ್ಲಿ ಗೋಲನ್ನು ದಾಖಲಿಸಿಕೊಳ್ಳಬಹುದು. ಆದರೆ ಡಿಫೆನ್ಸ್ ವಿಷಯಕ್ಕೆ ಬಂದಾಗ ಮಾತ್ರ ಅರ್ಜೆಂಟೀನಾ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದೆ. ಹೀಗಿರುವಾಗ ಪ್ರಬಲ ಡಿಫೆನ್ಸ್ ಹೊಂದಿರುವ ಕ್ರೊವೇಷಿಯಾವನ್ನು ಗೆಲ್ಲುವ ಫೇವರೇಟ್ ಆಗಿರುವಂತಹ ಅರ್ಜೆಂಟೀನಾ ಯಾವ ಸ್ವರೂಪದಲ್ಲಿ ಮಣಿಸುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿ ಇದೆ. ಯಾವುದೇ ತಪ್ಪು ಮಾಡದೇ ಇದ್ರೂ ವರ್ಷಗಟ್ಟಲೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾದರೆ ಹೇಗಾಗಬೇಡ ಹೇಳಿ. ರಾಜಸ್ಥಾನದಲ್ಲಿ ಪತಿ ಮಹಾಶಯನೊಬ್ಬ ಮಾಡದ ತಪ್ಪಿಗೆ 7 ವರ್ಷಗಳ ಕಾಲ ಸೆರೆವಾಸವನ್ನು ಅನುಭವಿಸಿದ್ದಾನೆ. 2015ರಲ್ಲಿ ಸೋನು ಎಂಬಾತ ಆರತಿ ಎಂಬಾಕೆಯ ಜೊತೆಗೆ ವಿವಾಹವಾಗಿದ್ದ. ಆದರೆ ವಿವಾಹವಾಗಿ 8 ದಿನಗಳಲ್ಲೇ ಪತ್ನಿ ಮನೆ ಬಿಟ್ಟು ಹೋಗಿದ್ಲು. ಎಷ್ಟು ಹುಡುಕಿದ್ರೂ ಪತಿರಾಯನಿಗೆ ಆಕೆ ಸಿಗಲೇ ಇಲ್ಲ. ಈ ನಡುವೆ ಉತ್ತರ ಪ್ರದೇಶದ ಮಥುರಾದ ಕಾಲುವೆಯೊಂದರಲ್ಲಿ ಮಹಿಳೆಯೊಬ್ಬಳ ಶವ ಪತ್ತೆಯಾಗಿತ್ತು. ಪೋಸ್ಟ್ ಮಾರ್ಟಮ್ ಕೂಡ ಮಾಡದೇನೆ ಮಹಿಳೆಯ ಅಂತ್ಯ ಸಂಸ್ಕಾರವನ್ನು ಉತ್ತರ ಪ್ರದೇಶದಲ್ಲಿ ಮಾಡಿ ಮುಗಿಸಲಾಗಿತ್ತು. ಈ ನಡುವೆ ಮನೆ ಬಿಟ್ಟು ಹೋಗಿದ್ದ ಆರತಿ ಎಂಬಾಕೆ ನಾಪತ್ತೆಯಾಗಿ 6 ತಿಂಗಳ ಬಳಿಕ ಆಕೆಯ ತಂದೆ ಪೊಲೀಸರಿಗೆ ದೂರು ಕೊಟ್ಟರು. ಮಗಳನ್ನು ಹುಡುಕಿಕೊಡುವಂತೆ ಪೊಲೀಸರಿಗೆ ಮನವಿ ಮಾಡ್ತಾರೆ. ಈ ವೇಳೆ ಪೊಲೀಸರು ಕಾಲುವೆಯಲ್ಲಿ ಪತ್ತೆಯಾಗಿದ್ದ ಮಹಿಳೆಯ ಫೋಟೋ ಮತ್ತು ಬಟ್ಟೆಯನ್ನು ಆರತಿಯ ತಂದೆಗೆ ತೋರಿಸ್ತಾರೆ. ಇದು ನಮ್ಮ ಮಗಳೇ, ಆಕೆಯನ್ನು ಪತಿ ಸೋನುವೇ ಕೊಂದಿದ್ದಾನೆ ಅಂತ ಆರೋಪಿಸ್ತಾರೆ. ಹೀಗಾಗಿ ಪೊಲೀಸರು ಆಕೆಯ ಪತಿ ಸೋನುವನ್ನು ಬಂಧಿಸಿದರು. ಇದೀಗ ಆರತಿ ಪತ್ತೆಯಾಗಿದ್ದು ಇತ್ತ 7 ವರ್ಷಗಳ ಕಾಲ ಜೈಲಿನಲ್ಲಿದ್ದಂತಹ ಪತಿರಾಯ ಸದ್ಯ ಜಾಮೀನನ್ನು ಪಡೆದಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಈಗ ಅಂದು ಸತ್ತು ಹೋಗಿದ್ದಾಳೆ ಅಂತ ಅಂದುಕೊಂಡಿದ್ದಂತಹ ಆರತಿ ಪತ್ತೆಯಾಗಿದ್ದು ಇತ್ತ 7 ವರ್ಷಗಳ ಕಾಲ ಜೈಲಿನಲ್ಲಿದ್ದ ಪತಿರಾಯ ಸದ್ಯ ಜಾಮೀನನ್ನು ಪಡ್ಕೊಂಡಿದ್ದಾನೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುವ ಭರವಸೆಯಲ್ಲಿದ್ದಾನೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಿಮಗೆ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ನೀಡ್ತಾ ಇರ್ತೀನಿ. ನ್ಯೂಸ್ ಶೋ ನಿಮಗೆ ಇಷ್ಟ ಆದಲ್ಲಿ ಇದಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.